ಎಲ್ಲರೂ ಮುಂದೆ ದುಡ್ಡು ಎಬ್ಸೋದು 6,930 ಕೋಟಿ ರೂಪಾಯಿ ಎಬ್ಸಿದ್ದಾರೆ ಎಲ್ಲರೂ ಕೂಡ ಜನರಿಂದ, ಅದು ವ್ಯಾಪಾರಿಗಳಿಂದ. ಮತ್ತು ಅವ್ರು ಯಾರು ವ್ಯಾಪಾರ ದುಡ್ಡು ಕೊಡ್ತಾರೆ ಸಹಜವಾಗಿ ಅವ್ರು ಇದ್ದಂಥವರು ಏನಪ್ಪ ಸರ್ ಅವ್ರು ಫೇವರ್ ಆಗಿ ನಮ್ಮ ಫೇವರ್ ಮಾಡ್ರಪ್ಪ, ನಮ್ಮ ಫೇವರಿಗೆ ಕೆಲಸ ಮಾಡಿ ಅಂತ ಹೇಳ್ತಾರೆ. ಹೀಗಾಗಿ ಇಲ್ಲಿಯೇ ಒಂದು 10% ಇರುತ್ತಿರುವಂಥ ಜನ ಶ್ರೀಮಂತ ವರ್ಗ, ಅದು ಕಾರ್ಪೊರೇಟ್ಗಳಿಗೆಲ್ಲ ಅನುಕೂಲ ಆಗುವಂಥ ಇಲ್ಲಿ ಕಾನೂನುಗಳು ಬರ್ತಾ ಇದ್ದಾವೆ. ಕಾರಣ ಇಲ್ಲದ ಫಂಡ್ ಅವರು ಎತ್ತಿ ಕೊಡ್ತಾರೆ. ನಾವೇ ಬಡವರು ದುಡ್ಡು ತಿನ್ನುವಂಥವ್ರು ಫಂಡ್ ಕೊಡೋಕ್ಕೆ ಸಾಧ್ಯ ಇಲ್ಲ, ಬದುಕೋದು ಕಷ್ಟ ಅದ. ಎಲ್ಲ ಟ್ಯಾಕ್ಸ್ ರೂಪದಾಗ ಕೊಡ್ಕೊತ ಹೋಗ್ತೀವಿ, 5 ವರ್ಷದಲ್ಲಿ ಕೊಡ್ತಾ ಹೋಗ್ತೀವಿ. ಅವ್ರು ದುಡ್ಡು ಸಂಗ್ರಹ ಮಾಡಿರ್ತಾರೆ, ಅದನ್ನು ತೆಗೆದು ಹೋಗಿದ್ದಾರೆ. ಅವರು ವ್ಯಾಪಾರಿ ಅದೊಂದು ದುಡ್ಡು ಮಾಡ್ಕೊಳ್ಳುವಂಥದ್ದು ಒಂದು ಮಾಡ್ತಾರೆ. 6,930 ಕೋಟಿ ರೂಪಾಯಿ ಸಂಗ್ರಹ ಮಾಡ್ಯಾರ. ಅದರ ಖರ್ಚು ಎಷ್ಟು ಮಾಡಿದಾರೆ? 3,353 ಕೋಟಿ ರೂಪಾಯಿ ಎಲ್ಲ ಪಕ್ಷಗಳು ಕೊಡ್ಕೊಂಡು ಮಾಡಿದ್ದಾರೆ. ಏನ್ರಿ 515 ಕೋಟಿ ರೂಪಾಯಿ ಏನದಪ್ಪ ಅಂತಂದ್ರೆ ಈ ಪ್ರಾದೇಶಿಕ ಪಕ್ಷಗಳಿಗೆ ದುಡ್ಡು ಬಂದದು, ಜನಸಾಮಾನ್ಯರಿಂದ ಅನ್ನೋಕ್ಕಿಂತಲೂ ಈ ಕಾರ್ಪೊರೇಟ್ರಿಂದಾಗಿ. ಹೀಗಾಗಿ ದುಡ್ಡಿಂದ ಸಾಕಷ್ಟು ಬಂದು ಅದು ಖರ್ಚು ಮಾಡಿದ್ದಾರೆ. ಖರ್ಚು ಹೇಳಿ ನಿಮಗೆ 3,353 ಕೋಟಿ. ಅದ್ರಾಗ ಅತಿ ಹೆಚ್ಚು ಖರ್ಚು ಮಾಡಿದ ಪಕ್ಷ ಯಾವುದಪ್ಪ ಅಂತಂದ್ರೆ BJP. 1,494 ಕೋಟಿ ರೂಪಾಯಿಗಳನ್ನು ಈ ರಾಜ್ಯ ವಿಧಾನಸಭೆದ್ದು ಒಂದು ಲೋಕಸಭೆ ಚುನಾವಣೆ ಖರ್ಚು ಮಾಡಿದ್ದಾರೆ. ಇನ್ನದ್ರ ನಂತರ ಖರ್ಚು ಮಾಡಿದ್ದು ಕಾಂಗ್ರೆಸ್ 620 ಕೋಟಿ ರೂಪಾಯಿ ಖರ್ಚು ಮಾಡಿದ. ಇಲ್ಲ ನಿಮಗೊಂದು ಮಾತು ಅಲ್ಲೇ ನಿಲ್ಲಿಸಿದ್ದೀನಿ. ಯಾಕಂದ್ರೆ 90 ದಿವಸ ಕೊಡಬೇಕಾಗಿದ್ದು ಇವು ಕೊಟ್ಟೇ ಇಲ್ಲ. 21 ಏನಪ್ಪ ಪಕ್ಷಗಳು. ಇನ್ನು ಆಮ್ ಆದ್ಮಿ ಭಾಳ ಆದರ್ಶದ ಮಾತು ಮಾತಾಡುವಂಥ ಆಮ್ ಆದ್ಮಿ ಇದು ದುಡ್ಡು ಎಬ್ಸಿದ್ದನ್ನು ರಿಪೋರ್ಟ್ ಕೊಡೋ ಸಲುವಾಗಿ 168 ದಿನ ತೊಗೊಂಡೋದ್ರಿ. BJP 139 ದಿವಸ ಅಂತ ರಿಪೋರ್ಟ್ ಕೊಟ್ಟ. ಸುಮ್ಮನೆ ಕೊಡಿದ್ರಿ, ಏನು ಅಲ್ಲಿ ಗಾಲ್ಮಿ ಮಾಡಿ ಸ್ವಲ್ಪ ಕಡಿಮೆ ಮಾಡಿ ಕೊಟ್ಟು ಬಿಡುವಂಥದ್ದು ರಿಪೋರ್ಟನ್ನು. ಮತ್ತು ಟೈಮ್ ಟು ಟೈಮ್ ಕೊಟ್ಟಿದ್ದೇವಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂಥೇಳಿ ನಮ್ಮ AD